ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಡಬಲ್ ಎಲಿಮಿನೇಷನ್ ಅನ್ನುವಂಥದ್ದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು. ಸೊ ನಿನ್ನೆ ಸೂರಜ್ ಅವರು ಡೈರೆಕ್ಟ್ ಎಲಿಮಿನೇಟ್ ಆಗ್ತಾರೆ ಕಿಚ್ಚನ ಅನುಪಸ್ಥಿತಿಯಲ್ಲಿ. ಅಂದ್ರೆ ಕಿಚ್ಚನ ಕಾರ್ಯಕ್ರಮ ನಿನ್ನೆ ಇರಲಿಲ್ಲ, ವೀಕೆಂಡ್ ವಿತ್ ಕಿಚ್ಚ ಯಾವುದೂ ಕೂಡ ಇರಲಿಲ್ಲ. ಸೊ ಬಿಗ್ ಬಾಸ್ ಮನೆಗೆ ಸಾಕಷ್ಟು ಸೆಲೆಬ್ರಿಟಿಗಳು ಎಂಟ್ರಿ ಕೊಡ್ತಾರೆ, ಸೀರಿಯಲ್ ಕಲಾವಿದರು ಎಂಟ್ರಿ ಕೊಡ್ತಾರೆ, ಅವರೇ ಎಲಿಮಿನೇಷನ್ ಪ್ರಕ್ರಿಯೆಯನ್ನ ಮುಂದುವರಿಸ್ತಾರೆ. ಆದ್ರೆ ಎಲಿಮಿನೇಟ್ ಆದ್ಮೇಲೆ ಕಿಚ್ಚನ ಜೊತೆಗೆ ಮಾತನಾಡುವಂತಹ ಪ್ರಕ್ರಿಯೆ ಇರುತ್ತೆ. ಬಟ್ ಅದನ್ನ ಸೂರಜ್ ಅವರು ಇದೀಗ ಮಿಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ವಾರ ಒಟ್ಟಿಗೆ ಸೂರಜ್ ಆಗಿರ್ಬೋದು, ಮತ್ತೆ ಯಾರು ಎಲಿಮಿನೇಟ್ ಆಗ್ತಾರೋ ಅವರ ಒಂದು ಕಾರ್ಯಕ್ರಮ ಇರುತ್ತೆ ಅನ್ನುವಂಥದ್ದು ಕೂಡ. ಆದ್ರೆ ಇದೀಗ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಶುರುವಾಗಿದೆ. ಅದೇನಪ್ಪ ಅಂತಂದ್ರೆ, ಸೂರಜ್ ಹೇಗೆ ಎಲಿಮಿನೇಟ್ ಆದ್ರು. ಸೊ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಜನ ಅಂದ್ರೆ ಇರಲೇಬಾರ್ದು ಅನ್ನುವಂಥ ಒಂದಷ್ಟು ಸ್ಪರ್ಧಿಗಳಿದ್ದಾರೆ. ಆಟದ ವಿಚಾರ ಅಂತ ಬಂದಾಗ ಆಗಿರ್ಬೋದು, ಮನೆಯಲ್ಲಿ ಇರುವಂತಹ ಒಂದು ವಿಚಾರ ಆಗಿರ್ಬೋದು, ಎಲ್ಲೂ ಕೂಡ ಅವರು ಕಾಣಿಸ್ತಾನೆ ಇಲ್ಲ. ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹೇಗಪ್ಪ ಉಳಿತಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಬರುವಂತಹ ಹೆಸರು ಒಂದು ಸ್ಪಂದನ, ಎರಡನೇದಾಗಿ ಕಾವ್ಯ ಅವರು, ಮೂರನೇದಾಗಿ ಮಾಡುವವರು, ಸೊ ನಾಲ್ಕನೇದಾಗಿ ನಮ್ಮ ಧ್ರುವಂತವರು. ಸೊ ಇವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹೇಗಪ್ಪ ಉಳಿತಾ ಇದ್ದಾರೆ. ಸೊ ಈಗ ಸೂರಜ್ ಅವರು ಟಾಸ್ಕ್ ವಿಚಾರ ಅಂತ ಬಂದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟವನ್ನು ಆಡಿದ್ರು. ಸೂರಜ್ ಅವರು ಹೇಗೆ ಎಲಿಮಿನೇಟ್ ಆದ್ರು. ಸೊ ಇನ್ನೂ ಕೂಡ ಸ್ಪಂದನ ಅವರು ಯಾವ ರೀತಿ ಉಳಿತಾ ಇದ್ದಾರೆ. ಸೊ ಅವರಿಗೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಹಾಗಾದ್ರೆ ಇದ್ದಾರಾ. ಅದರ ಜೊತೆಗೆ ಜಾಹ್ನವಿ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡಿದ್ರು. ಸೀರಿಯಲ್ ಅಲ್ಲಿ ಇದ್ದಂತಹ ಕಾರಣ ಕಲರ್ಸ್ ಕನ್ನಡದವರೇ ಆಕೆಯನ್ನ ಉಳಿಸ್ಕೊತಾ ಇದ್ದಾರಾ ಅನ್ನುವಂತ ಒಂದು ವಿಚಾರವನ್ನ ಎತ್ಕೊಳ್ತಾರೆ. ಅದಾದ್ಮೇಲೆ ವೀಕೆಂಡ್ ಅಲ್ಲೂ ಕೂಡ ಅದ್ರ ಬಗ್ಗೆ ಮಾತನಾಡ್ತಾರೆ. ಜಾಹ್ನವಿಯವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ ಅದೇ ಕಾರಣ ಆಯ್ತಾ. ಸೊ ಆಕೆ ಕೊಟ್ಟಂತ ಸ್ಟೇಟ್ಮೆಂಟ್ ಇಂದಾನೇ ಆಕೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ್ರ ಅನ್ನುವಂತ ಚರ್ಚೆ ಕೂಡ ಆಗಿತ್ತು. ಆದ್ರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಜಾಹ್ನವಿಯವರು ಹೇಳಿರುವಂತದ್ದು ಬಹುಶಃ ಸತ್ಯ ಇರಬಹುದು. ಸ್ಪಂದನ, ಕಾವ್ಯ ಅವರೆಲ್ಲರೂ ಕೂಡ ಹೇಗೆ ಉಳ್ಕೋತಾ ಇದ್ದಾರೆ ಅನ್ನುವಂತ ಒಂದಷ್ಟು ಟ್ರೋಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಬಹುದು. ಸ್ನೇಹಿತರೆ, ಕಮೆಂಟ್ಗಳಾಗಿರ್ಬೋದು, ಒಂದಷ್ಟು ವಿಚಾರಗಳನ್ನ ಸಾಕಷ್ಟು ಜನ ವೈರಲ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಸೂರಜ್ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಮೊದಲನೇದಾಗಿ ಪ್ರೋಮೋದಲ್ಲಿ ಧ್ರುವಂತ್ ಅವರ ಫೋಟೋ ಕಾಣದೇ ಇದ್ದಿದ್ರಿಂದ ಧ್ರುವಂತ್ ಅವರು ಎಲಿಮಿನೇಟ್ ಆಗಿರಬಹುದು ಅಂತ ಊಹೆ ಮಾಡ್ಕೊಂಡಿದ್ರು. ಆದ್ರೆ ಧ್ರುವಂತ್ ಅವರು ಸೇಫ್ ಆಗ್ತಾರೆ, ಸೂರಜ್ ಅವರು ಎಲಿಮಿನೇಟ್ ಆಗ್ತಾರೆ. ಅದರ ಜೊತೆಗೆ ರಾಶಿಕಾ, ರಕ್ಷಿತಾ ಎಲ್ಲರೂ ಕೂಡ ಬಿಕ್ಕಿ ಬಿಕ್ಕಿ ಕಣ್ಣೀರನ್ನ ಹಾಕ್ತಾರೆ. ಆದ್ರೆ ಇವತ್ತು ಡಬಲ್ ಎಲಿಮಿನೇಷನ್ ಅನ್ನುವಂಥದ್ದಾಗಿ ಇನ್ನೊಬ್ರು ಎಲಿಮಿನೇಟ್ ಆಗ್ಲೇಬೇಕು. ಸೊ ಹಾಗಾದ್ರೆ ಆ ಸ್ಪರ್ಧಿ ಯಾರು, ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆದ್ರು ಅನ್ನುವಂಥ ವಿಚಾರದ ಬಗ್ಗೆ ಕೂಡ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ಸ್ನೇಹಿತರೆ, ಇಲ್ಲಿ ಎಲಿಮಿನೇಷನ್ ಅಂತ ಬರುವಾಗ ಸಾಕಷ್ಟು ಜನ ಇವರ ನಾಮಿನೇಟ್ ಆಗಿದ್ದಾರೆ. ಸೊ ಸ್ಪಂದನ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಅದಾದ್ಮೇಲೆ ರಾಶಿಕಾ ಆಗಿರ್ಬೋದು, ಸೊ ರಘು, ಆಮೇಲೆ ಅಶ್ವಿನಿ ಅವರಾಗಿರ್ಬೋದು, ಗಿಲ್ಲಿ ಅವರೆಲ್ಲರೂ ಕೂಡ ಸೇಫ್ ಆಗ್ತಾರೆ. ಸೊ ಈ ಪೈಕಿ ಧ್ರುವಂತ್ ಆಗಿರ್ಬೋದು ಅಥವಾ ಸ್ಪಂದನ ಆಗಿರ್ಬೋದು, ರಾಶಿಕಾ ವಿಚಾರದಲ್ಲಿ ಯಾರು ಎಲಿಮಿನೇಟ್ ಆಗಬಹುದು ಅನ್ನುವಂಥ ಕುತೂಹಲ ಎಲ್ಲರೂ ಕೂಡ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಧ್ರುವಂತ್ ಅವರು ಎಲಿಮಿನೇಟ್ ಆಗಬಹುದು ಅನ್ನುವಂಥ ಚರ್ಚೆಗಳು ಎದುರಾಗ್ತಾ ಇದ್ರೆ, ಅದರ ಜೊತೆಗೆ ಸ್ಪಂದನ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಡಬಲ್ ಎಲಿಮಿನೇಷನ್ ಅಲ್ಲಿ ಮತ್ತೊಬ್ಬ ಸ್ಪರ್ಧಿಯಾಗಿ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ವೈರಲ್ ಆಗ್ತಾ ಇದೆ. ಸೊ ಕೊನೆಗೂ ಸ್ಪಂದನ ಅವರು ಹೋದ್ರ ಅನ್ನುವಂಥ ವಿಚಾರವಾಗಿ ತುಂಬಾ ಜನ ಹೇಳ್ತಾ ಇದ್ರೆ, ಇನ್ನೊಂದಷ್ಟು ಜನ ಕಡ್ಲೆಪುಟ್ಟಿ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ರು. ಸ್ಪಂದನ ಅವರು ಬಿಗ್ ಬಾಸ್ ಮನೆಯಲ್ಲಿದ್ರೆ ಮುದ್ದಾಗಿ ಕಾಣ್ತಾ ಇದ್ರು. ಸೊ ಮುದ್ದಾಗಿ ಮಾತನಾಡ್ತಾ ಇದ್ರು. ಕಾವ್ಯ ಅವರಿಗೆ ಒಂದು ಬೆಸ್ಟ್ ಫ್ರೆಂಡ್ ಆಗಿದ್ರು, ತಂಗಿ ಆಗಿದ್ರು. ಸೊ ಹಾಗಾಗಿ ಕಾವ್ಯ ಅವರು ಇನ್ಮೇಲೆ ಒಬ್ಬಂಟಿ ಆಗ್ತಾರ, ನೆಕ್ಸ್ಟ್ ವೀಕ್ ಕಾವ್ಯ ಎಲಿಮಿನೇಟ್ ಆಗ್ಬಹುದು, ಹೀಗೆ ಸಾಕಷ್ಟು ವಿಚಾರಗಳು ವೈರಲ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಹಾಗಾದ್ರೆ ಸ್ಪಂದನ ಅವರು ಎಲಿಮಿನೇಟ್ ಆದ್ರ, ಅದಕ್ಕೆ ಉತ್ತರ ಇವತ್ತಿನ ಎಪಿಸೋಡ್ ಅಲ್ಲಿ ಸಿಗುತ್ತೆ. ಸೊ ಇವತ್ತು ಅನುಪಮಾ ಗೌಡ ಕೂಡ ಪ್ರೋಮೋ ನಾವು ನೋಡ್ಬೋದು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈಕೆ ಹೋಗಬೇಕಾದ್ರೂ ಕೂಡ ಮೇ ಬಿ ಒಬ್ಬರನ್ನ ಕರ್ಕೊಂಡು ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾದ್ರೆ ಧ್ರುವಂತ್ ಹಾಗೆ ರಾಶಿಕಾ ಮತ್ತೆ ಸ್ಪಂದನ ಈ ಪೈಕಿ ಯಾರು ಎಲಿಮಿನೇಟ್ ಆಗಬೇಕು, ನಿಮ್ಮ ಅಭಿಪ್ರಾಯ ಏನು, ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಲ್ಲಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಟ್ರೋಲ್ ಪೇಜ್, ಇದಕ್ಕೆ ಸಂಬಂಧಪಟ್ಟಂಗೆ ನೋಡ್ಕೊಂಡು ನಾವು ವಿಡಿಯೋವನ್ನ ಮಾಡ್ತಾ ಇದೀವಿ. ಸೊ ಕ್ಲಿಯರ್ ಕಟ್ ಆಗಿ ಆನ್ಸರ್ ಸಿಕ್ಕಬೇಕು ಅಂತಂದ್ರೆ ನಾವು ಕಲರ್ಸ್ ಕನ್ನಡದ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ನೋಡ್ಲೇಬೇಕು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿರುವಂತಹ ಒಂದು ಸುದ್ದಿ ಆಗಿರುತ್ತೆ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಇವತ್ತು ಯಾರು ಎಲಿಮಿನೇಟ್ ಆಗಬೇಕು, ಸೂರಜ್ ಹೋಗಿದ್ದು ನಿಮ್ಗೆ ಖುಷಿ ಅನ್ನಿಸ್ತಾ ಅಥವಾ ಶಾಕಿಂಗ್ ಅನಿಸ್ತಾ, ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.